ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ಟೇಟ್ ಆ್ಯಂಡ್ ಡಿಫೆನ್ಸ್ ಜಾಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಇಂಡಿಯನ್ ಆರ್ಮಿ ಅಗ್ನಿವೀರ್ದು ಯಾವಾಗ ಒಂದು 2025ರಲ್ಲಿ ಒಂದು ನೋಟಿಫಿಕೇಷನ್ ಬಿಡ್ತಾರೆ ಮತ್ತು ಯಾವಾಗ ಒಂದು ಅಪ್ಲಿಕೇಶನ್ನ ಕರೀತಾರೆ ಅಂತ ಸೊ ಭಾಳ ಜನ ಏನು ಮಾಡ್ತಿದ್ರು ಅಂತ ಕಮೆಂಟ್ನ ಮಾಡ್ತಾಯಿದ್ರಿ. ಸೊ ಇವಾಗ ಏನು ಅಂತಂದರೆ ಒಂದಿಷ್ಟು ಚೇಂಜಸ್ನ ತೊಗೊಂಡಿದ್ದಾರೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಇದೆಯಾ ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಮೊದಲನೇದಾಗಿ ನೀವು ನೋಡ್ತಾ ಇದ್ರಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಏನು ಅಂತಂದರೆ ಒಂದು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಬಂದು ಏನು ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಚೆಕ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನಂತಂದರೆ ನಿಮ್ಮದು ಡೀಟೇಲ್ಸ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನೀವು ಇಲ್ಲಿ ಡೀಟೇಲ್ನ ಹಾಕಿದ ಮೇಲೆ ನಿಮಗೆ ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಅಂತ ಇದೆ ನೋಡಿ ಇಲ್ಲಿ. ಸೊ ನಿಮಗೆ ಕಾಣಿಸ್ತಾ ಇರೋದು ಚೆಕ್ ಎಲಿಜಿಬಿಲಿಟಿ ಅಂತಿಲ್ಲ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಯಾವ ಒಂದು ಅಪ್ಲಿಕೇಶನ್ಗೆ ನೀವು ಇಲ್ಲಿ ಅಂದರೆ ಎಲಿಜಿಬಲ್ ಇದ್ದೀರಾ ಅಂತ ಸೊ ಈ ಒಂದು ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಏನು ಅಂತಂದರೆ ಈ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಇದು ಏನು ಅಂತಂದರೆ ಹೊಸದಾಗಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕೂಡ ಹೇಳಿದ್ದೀನಿ. ಏನು ಅಂತಂದರೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಎನಿ 2 categories ಇನ್ ಅಗ್ನಿಪಥ್ ಸ್ಕೀಮ್ ಬೇಸ್ಡ್ ಆನ್ ದಿಯರ್ ಎಲಿಜಿಬಿಲಿಟಿ ಇನ್ ಅಡಿಷನಲ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ 1 ರೆಗ್ಯುಲರ್ ಕ್ಯಾಟಗರಿ ಅಂತ ಇದೆ. ಸೊ ನೀವು ಏನಂತಂದರೆ ಒಂದು ಯಾವುದೇ ಒಂದು ಕ್ಯಾಟಗರಿಯದವರು ಆಗಿದ್ದರೂ ಕೂಡ ನೀವು ಏನು ಅಂತಂದರೆ ಇಲ್ಲಿ ನೀವು 2 ಅಪ್ಲಿಕೇಶನ್ಗೆ ಇಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಏನು ಅಂತಂದರೆ ಒಂದು ಜಿ ಡಿ ಜೊತೆ ನಿಮ್ಮದು ಟೆಕ್ನಿಕಲ್ಲು ಹಾಕ್ಬೋದು, ಜಿ ಡಿ ಜೊತೆ ನಿಮ್ಮದು ಕ್ಲರ್ಕು ಹಾಕ್ಬೋದು, ಜಿ ಡಿ ಜೊತೆ ನಿಮ್ಮದು ಏನೇನು ಹಾಕ್ಬೋದು ಅಂದರೆ ಈಗ ನೀವು 2 ಅಪ್ಲಿಕೇಶನ್ ಹಾಕ್ಬೋದು. ಸೊ ನೀವು ಇಲ್ಲಿ 2 ಅಪ್ಲಿಕೇಶನ್ ಹಾಕಿ ನೀವು ಸೊ ಅಂದರೆ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಹಾಕ್ಬೋದು. ಸೊ ನೀವು ಈ ಒಂದು 2 ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಒಂದು ಅಪ್ಲಿಕೇಶನ್ ಕೂಡ ಹಾಕೋದು, ಇಲ್ಲ ಅಂತಂದರೆ ನೀವು ಇಲ್ಲಿ 2 ಅಪ್ಲಿಕೇಶನ್ನು ಹಾಕೋದು. ಸೊ ಈ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಏನು ಅಂತಂದರೆ ನೀವು ಜಿ ಡಿ ಜೊತೆ ಕ್ಲರ್ಕ್ ಹಾಕಲಿ ಅಥವಾ ನೀವು ಜಿ ಡಿ ಜೊತೆ ಟೆಕ್ನಿಕಲ್ ಹಾಕಿರಲಿ, ಯಾವುದೇ ಒಂದು ಅಪ್ಲಿಕೇಶನ್ ನೀವು ಹಾಕಿದರೂ ಕೂಡ ಇಲ್ಲಿ ಏನು ಅಂತಂದರೆ ಅದರದೇ ಆದ ಟ್ರೇಡ್ ವೈಸ್ ನಿಮಗೇನು ಅಂತಂದರೆ ಇಲ್ಲಿ ನೀವು ಜಿ ಡಿ ಹಾಕಿದರೆ ನಿಮಗೆ ಜಿ ಡಿದು ಒಂದು ಟೆಸ್ಟ್ ಬೇರೆ ಇರುತ್ತೆ ಮತ್ತು ಎಕ್ಸಾಮ್ ಬೇರೆ ಇರುತ್ತೆ, ರನ್ನಿಂಗ್ ಬೇರೆ ಇರುತ್ತೆ, ನಿಮಗೆ ಎಲ್ಲನೂ ಒಂದು ಬೇರೆ ಥರವಾಗಿ ಆಗುತ್ತೆ. ಹಾಗೆ ನೀವು ಇದ್ರ ಜೊತೆಗೆ ಕ್ಲರ್ಕು ಅಥವಾ ಯಾವುದೇ ಒಂದು ಈ ಒಂದು ಟೆಕ್ನಿಕಲ್ ನೀವೇನಾದರೂ ಈ ಒಂದು 2 ಅಪ್ಲಿಕೇಶನ್ ನೀವು ಹಾಕಿದರೆ ನೀವು ಇಲ್ಲಿ ಸಪ್ರೇಟು ಮಾಡಬೇಕಾಗುತ್ತೆ. ಸೊ ಇದರದ್ದು ಕೂಡ ಸಪ್ರೇಟ್ ಮಾಡಬೇಕಾಗುತ್ತೆ. ನಿಮ್ಮದು ಎಕ್ಸಾಮು ಮತ್ತು ಫಿಸಿಕಲ್ಲು ಎಲ್ಲ ನೀವು ಏನು ಅಂತಂದರೆ ಸಪ್ರೇಟಾಗಿ ನೀವು ಒಂದು ನಿಮಗೆ ಇರುತ್ತೆ. ನೀವು ಒಂದೇ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಇಲ್ಲಿ ಒಂದೇ ಥರ ಆಗಿ ಇರುತ್ತೆ. ಹಾಗೆ ನೀವು 2 ಅಪ್ಲಿಕೇಶನ್ ಏನು ಹಾಕಿದ್ರು ಅಂತ ಅಂದರೆ ನಿಮ್ದು ಇಲ್ಲಿ 2 ಎಕ್ಸಾಮ್ ಇರುತ್ತೆ. 2 ಬಾರಿ ನಿಮ್ಮದು 2 ಎಕ್ಸಾಮ್ನಲ್ಲಿ ಏನಾದರೂ ಪಾಸ್ ಆದರೆ ನಿಮಗೆ ಇಲ್ಲಿ 2 ತರಹದ ಒಂದು ಫಿಸಿಕಲ್ಲು ಮಾಡ್ತಾರೆ. ಹಾಗೆ ನಿಮ್ಮದು ಪ್ರೊಸೆಸ್ ಏನಿರುತ್ತೆ ಆ ಒಂದು ಪ್ರೊಸೆಸ್ನ ಮಾಡ್ತಾರೆ. ನಿಮ್ಗೆ ಇಲ್ಲಿ ಏನು ಅಂತಂದರೆ ಅಪ್ಲಿಕೇಶನ್ ನೀವು 2 ಹಾಕಿರ್ತೀರಾ ಅಂತಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಫೀಸು ಕೂಡ ನೀವು ಇಲ್ಲಿ ಒಂದು 2 ಅಪ್ಲಿಕೇಶನ್ನ ಫೀಸ್ ಏನಿರುತ್ತೆ ಸೊ ನೀವು ಇಲ್ಲಿ 2 ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಫೀಸ್ನ ಕೊಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದಾದಮೇಲೆ ನೀವು ಏನು ಅಂತಂದರೆ ಒಂದು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಇನ್ನು ಎಷ್ಟು ದಿನ ಒಂದು ಅಪ್ಲಿಕೇಶನ್ನ ನಾವು ಹಾಕೋದು ಅಂತ ಕಮೆಂಟ್ನ ಮಾಡ್ತಾಯಿದ್ರಿ. ಸೊ ಇವಾಗ ಏನು ಅಂತಂದರೆ ಒಂದು ಅಪ್ಲಿಕೇಶನ್ನ ಬಿಡ್ತಾರೆ, ಇನ್ನೂ ಒಂದು 5-6 ದಿನದಲ್ಲಿ ಬಿಡೋದು. ಬಿಟ್ಟ ಮೇಲೆ ನಿಮಗೆ ಆ ಒಂದು ಹೇಗೆ ಅಪ್ಲೈ ಮಾಡೋದು ಮತ್ತು ಬಿಟ್ಟಿದ್ದಾರೆ ಇಲ್ಲ ಅಂತ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಮದು ಕ್ಲರ್ಕ್ ಆಗಿರಲಿ, ಜಿ ಡಿ ಆಗಿರಲಿ, ಯಾವುದೇ ಒಂದು ಅಗ್ನಿವೀರ್ದು ಎಲ್ಲ ಒಂದು ಪೋಸ್ಟಿಗೆ ಇಲ್ಲಿ ನಿಮ್ಗೆ ಏನಂತಂದರೆ ಅಪ್ಲೈನ ಕೊಟ್ಟಿದ್ದಾರೆ. ಸೊ ಅದು ಏನು ಅಂತಂದರೆ ಇನ್ನು ಒಂದು ಅಪ್ಲೈ ಒಂದು ನಿಮಗೆ ಇಲ್ಲಿ ಫಾರ್ಮ್ನ ಕೊಟ್ಟಿಲ್ಲ. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏಜ್ ರಿಲ್ಯಾಕ್ಸೇಷನ್ ಬಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ 17 ವಯಸ್ಸಿಂದ 40 ವಯಸ್ಸಿನ ಒಳಗೆ ಎಲ್ಲ ಒಂದು ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ಅಪ್ಲೈ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಅಪ್ಲೈ ಆಪ್ಷನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಅಂತಂದರೆ ನಿಮ್ದು ಇನ್ನೂ ಅಪ್ಲಿಕೇಶನ್ ಕರೆದಿಲ್ಲ. ಸೊ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಓಪನ್ ಆಗುವಷ್ಟರೊಳಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅಪ್ಡೇಟ್ ಮಾಡಿ ನಿಮಗಿಲ್ಲಿ ಏನು ಅಂತಂದರೆ 21 ವರ್ಷದ ಒಳಗೆ ಅಂದರೆ 17 ವರ್ಷದಿಂದ ನಿಮಗಿಲ್ಲಿ 21 ವರ್ಷದ ಒಳಗೆ ನಿಮ್ಮ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇವಾಗ ಇದು ಏನು ಕೊಟ್ಟಿದ್ದಾರೆ ಇದು ಏನು ಅಂತಂದರೆ ಅವರು ಗ್ಲಿಚ್ ಆಗಿರುತ್ತೆ, ತಪ್ಪಾಗಿರುತ್ತೆ, ಅಂದರೆ ಅವರು ಮಿಸ್ಟೇಕ್ ಆಗಿರುತ್ತೆ. ಸೊ ಇವಾಗ ಏನಂತಂದರೆ ಅವರು ಅಪ್ಲಿಕೇಶನ್ ನಿಮ್ಮದು ಬಿಡೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಅಪ್ಡೇಟ್ ಮಾಡಿ ನಿಮಗಿಲ್ಲಿ ಏಜ್ನ ಜಾಸ್ತಿ ಮಾಡೋದಿಲ್ಲ, ಅದೇ ಇರುತ್ತೆ 21 ವರ್ಷ ಒಳಗಿನ ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈನ ಮಾಡ್ಬೋದು. 21 ವರ್ಷದ ಮೇಲೆ ಯಾರು ಒಂದು ಏಜ್ ಇದೆ ನಿಮ್ಮದು, ಸೊ ನೀವು ಈ ಒಂದು ಇಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಹಾಗೇನೇನು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಏನು ಬಿಡ್ತಾರೆ ಇನ್ನೊಂದು 2-3 ದಿನದಲ್ಲಿ. ಸೊ ನೀವು ಬಿಟ್ಟ ಮೇಲೆ ಅಪ್ಲಿಕೇಶನ್ ಹಾಕಿ ಹಾಗೆ ನೀವು ಪ್ರಾಕ್ಟೀಸ್ನ ಮಾಡಿ ಅಂತ ಹೇಳ್ತಾ
ಯಾವುದೋ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಸೊ ನೀವು ಆ ಒಂದು ಎಕ್ಸಾಮ್ನ ಬರೀಲೇಬೇಕಾಗುತ್ತೆ. ಸೊ ನೀವು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳೋ ನಿಮ್ಮದು ಫಿಸಿಕಲ್ನಲ್ಲಿ ಏನು ಅಂತಂದರೆ ಇವಾಗಿಂದ ನೀವು ರನ್ನಿಂಗ್ನ ಸ್ಟಾರ್ಟ್ ಮಾಡಿ. ಸೊ ಯಾರು ಇನ್ನೂ ರನ್ನಿಂಗ್ನ ಸ್ಟಾರ್ಟ್ ಮಾಡಿಲ್ಲ, ಸೊ ಎಕ್ಸಾಮ್ ಬಗ್ಗೆಯೂ ಕೂಡ ನೀವು ಪ್ರಯತ್ನ ಮಾಡಿ. ಹಾಗೆ ನಿಮ್ಮದು ಏನು ಫಿಸಿಕಲ್ಲು ಏನು ನೀವು ಇನ್ನೂ ಓಡ್ತಾ ಇಲ್ಲ ಅಂತಂದರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. 17 ವರ್ಷದ ಮೇಲಿನ ಮತ್ತು 21 ವರ್ಷದ ಒಳಗಿನ ಎಲ್ಲ ಒಂದು ಅಭ್ಯರ್ಥಿಗಳು ಇಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಹೇಳಿದ್ದೀನಿ. ಸೊ ಅಪ್ಲಿಕೇಶನ್ ಕರೆದ ಮೇಲೆ ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಮತ್ತು ಏನು ಅಂತ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಮಾಡ್ತೀನಿ ಬಿಟ್ಟ ಮೇಲೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.